ನಮಸ್ಕಾರ. 13ನೇ ಶತಮಾನದಲ್ಲಿದ್ದ ಜನ್ನ ವಿಶಿಷ್ಟ ಕವಿ. ಅವನು 2 ಕಾವ್ಯಗಳನ್ನು ಬರೀತಾನೆ. ಒಂದು ಅನಂತನಾಥ ಪುರಾಣ, ಅದು ಚಂಪುನಲ್ಲಿದೆ, ತೀರ್ಥಂಕರನ ಕಥೆ. ಇನ್ನೊಂದು ಸಂಸ್ಕೃತ ಮತ್ತು ಪ್ರಾಕೃತಗಳಲ್ಲಿ ತುಂಬ ಪ್ರಸಿದ್ಧವಾದ ಯಶೋಧರ ಚರಿತೆಯ ಅನೇಕ ಕಾವ್ಯಗಳಲ್ಲಿ ವಾದಿರಾಜನ ಸಂಸ್ಕೃತ ಯಶೋಧರ ಚರಿತೆಯನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾನೆ ಅಂತ ಸಾಮಾನ್ಯವಾಗಿ ಹೇಳಲಾಗ್ತದೆ. ಆದರೆ ವಾದಿರಾಜನಲ್ಲಿಲ್ಲದ ಸ್ವಂತಿಕೆ ಮತ್ತು ಅನೇಕ ಪದ್ಯಗಳು, ಸ್ವಂತ ಪದ್ಯಗಳು ಇವೆ. ಮತ್ತು ಇದನ್ನು ಇಡೀ ಕಾವ್ಯವನ್ನು ಕಂದ ಪದ್ಯದಲ್ಲಿ ಬರೆದಿರೋದು ಒಂದು ವಿಶೇಷ. ಮತ್ತು ಹೆಣ್ಣಿನ ವಿಕೃತ ಕಾಮವನ್ನು ಚಿತ್ರಿಸಿರೋದು ಒಂದು ಉದ್ದೇಶ. ಅವನ ಉದ್ದೇಶ ಜೈನ ಧರ್ಮದ ಪ್ರತಿಪಾದನೆ ಅಷ್ಟೇ. ಅದರ ಬಗ್ಗೆ ಇಲ್ಲಿ ಆಶಯ ಅಂತ ಹೇಳಿ ಕೆಲವು ಮಾತುಗಳಿವೆ. ಇದನ್ನು ಓದ್ಬಿಟ್ಟು ಆಮೇಲೆ ನಾನು ಕಥೆಯ ಹಿನ್ನೆಲೆಯನ್ನು ಕೊಡ್ತೇನೆ. ಜೈನ ಮತದ ಹಿರಿಮೆ, ಅಹಿಂಸೆಯ ಔನ್ನತ್ಯವನ್ನು ಹೇಳುವ ಕೃತಿ ಜನ್ನನ ಯಶೋಧರ ಚರಿತೆ. ಜೀವದಯಾಷ್ಟಮಿಯ ನೋಂಪಿಯ ಕತೆ. ನೋಂಪಿ ಅಂದರೆ ವ್ರತ ಅಂತ. ಬದುಕಿನ ಕ್ಷಣಿಕತೆಯ ಅರಿವಿಲ್ಲದೆ ಮನುಷ್ಯ ಸ್ವಾರ್ಥಿಯಾಗುತ್ತಾನೆ. ಪರರನ್ನು ಹಿಂಸಿಸುತ್ತಾ ತಾನು ಅಧಪ್ಪತನ ಹೊಂದುತ್ತಾನೆ. ಈ ಕಾವ್ಯದಲ್ಲಿ ಜನ್ನನ ಉದ್ದೇಶ ಜೈನ ಧರ್ಮದ ಮೂಲ ದ್ರವ್ಯವಾದ ಅಹಿಂಸೆಯನ್ನು ಎತ್ತಿ ಹಿಡಿಯುವುದು. ಸಂಕಲ್ಪ ಹಿಂಸೆಯ ಅನರ್ಥಗಳನ್ನು ಇದು ಹೇಳುತ್ತದೆ. ಸಂಕಲ್ಪ ಹಿಂಸೆಯ ಬಗ್ಗೆ ನಿಮಗಿಟ್ಟಿರುವ ಪದ್ಯಗಳಲ್ಲಿ ಇಲ್ಲ, ಅದನ್ನು ನಾನು ಹೇಳ್ತೀನಿ. ಒಟ್ಟು 23 ಕವಿತೆಗಳನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಪಠ್ಯವಾಗಿ. ಇದು BAಗೆ ಅಂತ ಅಂದ್ಕೊಂಡು ನಾನು ಮಾಡ್ತಿರೋದಕ್ಕೆ ಟೆಕ್ಸ್ಟ್ ಬುಕ್ ಅದೇ ಥರ ಇದೆ. ಇದು ಬೇರೆ ಕಾಂಪಿಟೇಟಿವ್ ಪರೀಕ್ಷೆಗಳಿಗೂ ಕೂಡ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಪಠ್ಯ ಆಗಿದೆ. ಪ್ರಾರಂಭ ಆಗೋದು ಯಶೋಧರ ಚರಿತೆ ಉಜ್ಜಯಿನಿಯ ಮಾರಿಗುಡಿಯ ಮಾರಿದತ್ತನ ವರ್ಣನೆಯಿಂದ. ವರ್ಷವಿಡೀ ಬೇರೆ ಬೇರೆ ಪ್ರಾಣಿಗಳನ್ನು ಬಲಿ ಕೊಟ್ಟು ವರ್ಷಕ್ಕೊಂದ್ಸಲ ಜಾತ್ರೆ ಆಗುವಾಗ ಅವಳಿ ಜವಳಿ, ಸಕಲ ಸಂಲಕ್ಷಣದ ಅವಳಿ ಜವಳಿ ಮಕ್ಕಳನ್ನು ಬಲಿ ಕೊಡೋದು ಅವನ ಪದ್ಧತಿ. ಚಂಡಕರ್ಮ ಅನ್ನುವ ಅವನ ಸೇವಕ ಅಭಯರುಚಿ, ಅಭಯಮತಿ ಎನ್ನುವ 2 ಅವಳಿ ಜವಳಿ ಮಕ್ಕಳನ್ನ ಹಿಡ್ಕೊಂಡು ಬರ್ತಾನೆ. ಅವರು ಈ ಮಾರಿದತ್ತನನ್ನಾಗಲಿ ಅವನ ಕೈಲಿರದ ಹಿರಿದ ಕತ್ತಿಗಾಗಲಿ ಹೆದರದೆ ನಿರ್ಮಲ ಧರ್ಮದಿಂದ ಪಾಲಿಸುವುದರಯ್ಯಂ ಅಂತ ಆಶೀರ್ವಾದ ಮಾಡಿಬಿಡ್ತಾರೆ. ಆಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಈ ಮಕ್ಕಳು ಇಷ್ಟೊಂದು ಧೈರ್ಯ ಹೇಗೆ, ಧೀರರ ಕಟಕುಮಾರರು ಅಂದ್ಕೊಂಡು ಅವನು ನಿಮ್ಮ ಕಥೆಯನ್ನು ಹೇಳಿ ಅಂತ ಕೇಳ್ತಾನೆ. ಆಗ ಅಭಯರುಚಿ ಹೇಳುವ ಕತೆ ಇದು ಅಂತ ನಾವು ಇಟ್ಕೊಳ್ಬೇಕು. ಇದು ಅಯೋಧ್ಯೆ. ಅನಿತಸವ ಚಂದ್ರಮತಿಗಂ ಜನಪತಿಗಂ ಪುಟ್ಟಿದ ಯಶೋಧರರೆಂಬಂ ಜನಮೋಹನ ಬಾಣಂ ಕರ್ಬಿನ ಬಿಲ್ಗಂ ನನೆಯ ನಾರಿಗಂ ಪುಟ್ಟಿದ ಓಲ್. ಇಲ್ಲಿ ಪದ್ಯ ಇರೋದ್ರಿಂದ ನಾನು ಪದವಿಭಾಗ ಮಾಡ್ತೀನಿ. ಕೆಲವು ಕಡೆ ಮಾತ್ರ, ಕೆಲವು ಕಡೆ ತುಂಬ ಸುಲಭವಾಗಿದೆ. ಅನಿತು ಎಸೆವ ಚಂದ್ರಮತಿಗಂ. ಎಸೆ ಅಂದರೆ ಶೋಭಿಸು ಅಂತ, ಚಂದ್ರಮತಿ ರಾಣಿ. ಜನಪತಿ ಅಂದರೆ ರಾಜ. ಏನು ಯಶೌಗ ಅಂತ ಅವನ ಹೆಸರಿದೆ, ಅಲ್ಲಿ ಗೊತ್ತಿರೋದ್ರಿಂದ ಬರ್ಕೊಳ್ಬಹುದು ಯಶೌಗ ಅಂತ. ಪುಟ್ಟಿದ ಯಶೋಧರನೆಂಬಂ, ಇವರಿಬ್ಬರ ಮಗ ಯಶೋಧರ. ಹೇಗಿದ್ದಾನೆ? ಜನಮೋಹನ ಬಾಣ, ಜಗತ್ತನ್ನೇ ಮೋಹಿಸುವ ಬಾಣವನ್ನುಳ್ಳವನು ಮನ್ಮಥ. ಕರ್ಬಿನ ಬಿಲ್ಗಂ, ಕಬ್ಬಿನ ಬಿಲ್ಲು ಅವನದ್ದು. ನನೆ ಅಂದರೆ ಮೊಗ್ಗು. ನಾರಿ ಅಂದರೆ ಬಿಲ್ಲನ್ನು ಹೆದೆಯರಿಸಿ ಕಟ್ತಾರಲ್ಲ ದಾರದಿಂದ, ಅದಕ್ಕೆ ನಾರಿ ಅಂತ ಹೇಳ್ತಾರೆ. ಮನ್ಮಥನಿಗೂ ಮತ್ತು ಮೊಗ್ಗು ಇದೆಯಲ್ಲ, ತಾವರೆ ಮೊಗ್ಗು ಚೂಪಾಗಿ ಬಾಣ ಇದ್ದಾಗಿರುತ್ತೆ. ಅವರಿಬ್ಬರಿಗೆ ಹುಟ್ಟಿದನೋ ಅನ್ನುವ ರೀತಿಯಲ್ಲಿ ಯಶೋಧರ ಇದ್ದಾನೆ. ಯಶೋಧರ ಹೇಗಿದ್ದಾನೆ ಅಂತ ಅರ್ಥ. ಹೇಗಿದ್ದಾನೆ ಅನ್ನೋದಕ್ಕೆ ಪದ್ಯ ತುಂಬ ಚೆನ್ನಾಗಿದೆ. ನೋಡುವ ಕಣ್ಗಳ ಸಿರಿ, ಅವನನ್ನು ನೋಡೋದೇ ಒಂದು ಸಿರಿ. ಮಾತಾಡುವ ಬಾಯಿಗಳ ರಸಾಯನಂ, ಎಷ್ಟು ಚೆನ್ನಾಗಿರುತ್ತೆ ಅವನ ಜೊತೆ ಮಾತು. ಸಂತಸದಿಂ ಕೂಡುವ ತೋಳ್ಗಳ ಪುಣ್ಯಂ, ಅವನ ಹೆಂಡತಿಯ ಭಾಗ್ಯ ಅದು. ನಾಡಾಡಿಯೇ ರೂಪು ಕುಬರ ವಿದ್ಯಾಧರನ. ನಾಡಾಡಿ ಅಂದರೆ ಸಾಮಾನ್ಯ ಅಂತ, ಅವನ ರೂಪ ಏನು ಸಾಮಾನ್ಯವೇ ಅಂತ ಕವಿ ಉದ್ಗಾರ ತೆಗಿತಾರೆ. ಎಳೆವೆಳ್ದಿಂಗಳ್, ಎಳೆ ಪ್ಲಸ್ ಬೆಳುದಿಂಗಳು, ಬೆಳ್ದಿಂಗಳೆಲ್ಲ ಕರ್ಮಧಾರೆ ಸಮಾಸ ಆಗ್ತಾಯಿದೆ. ಎಳೆವೆಳ್ದಿಂಗಳ್ ನನೆ ಗಣೆ. ಗಣೆ ಅಂದರೆ ಬಾಣ, ಕಣೆ ಅಂದರೆ ಬಾಣ. ನನೆ ಪ್ಲಸ್ ಕಣೆ, ನನೆಗಣೆ ಆದೇಶ ಸಂಧಿ ಆಗ್ತಾಯಿದೆ. ಎಳೆ ಬೆಳೆದಿಂಗಳು ಮತ್ತು ಮೊಗ್ಗಿನ ಬಾಣ, ಹೂವಿನ ಬಾಣ, ಮತ್ತು ಮಲೆಯ ನೆಳ, ಮಲೆಯ ಪರ್ವತದಿಂದ ಬೀಸುವ ಗಾಳಿ. ಈ ಮೂರರಲ್ಲಿ ಮೂವರೊಳಗಾರೋ, ಈ ಮೂರಲ್ಲಿ ಯಾರು ಇವನೋ ಅನ್ನೋ ಥರ ಇದ್ದಾನೆ. ಕುತೂಹಲ ಮಾದಪುದು ಎನ್ನದ ಕಣ್ಣು ಒಳವೇ. ಇವರು ನೋಡಿದ ತಕ್ಷಣ ಈ ಮೂರಲ್ಲಿ ಯಾರಿರ್ಬೋದು ಇವನು ಅಂತ ಹೇಳಿ ಕುತೂಹಲದಿಂದ ನೋಡದೇ ಇರುವಂತಹ ಕಣ್ಣು ಇದೆಯೇ, ಭೂಮಿ ಮೇಲೆ ಇದೆಯೇ, ಒಳವೇ ಅಂದರೆ ಇದೆಯೇ. ಯಶೋಧರ ಕುಮಾರನಂ ಕಾಣಲುಡಂ ಅಂಥೇಳಿ ಅವನ ರೂಪವನ್ನು ವರ್ಣಿಸ್ತಾನೆ ಈ 2 ಪದ್ಯಗಳಲ್ಲಿ.
ಅವನ ಹೆಂಡತಿ ಹೇಗಿದ್ದಾಳೆ? ಅಮೃತಮತಿ ಗಡ ಯಶೋಧರರ ಮನಃಪ್ರಿಯೆ. ಆಕೆ ದೀವಮಾಗೆ ಪುಳಿಂದಂ ಸುಮನೋಬಾಣಂ ತತ್ ಭೂರಮಣನನ್ನು ಒಲಿದಂತೆ ಗೋರಿಗೊಳಿಸುತ್ತಿರುಕುಂ. ಇದನ್ನು ಸಾಮಾನ್ಯವಾಗಿ ಗಮನಿಸಿದ್ರು ಸ್ವಲ್ಪ ಕ್ಲಿಷ್ಟವಾದ ಪದ್ಯ ಅಂತ ಭಾವಿಸಿದ್ದಾರೆ. ಅಮೃತಮತಿ ಗಡ ಯಶೋಧರನ ಮನಃಪ್ರಿಯ, ಅವನ ಹೆಂಡತಿ ಅಮೃತಮತಿ. ಇದೇನಿದು ಗಂಡ ಹೆಂಡತಿ ಸಂಬಂಧದಲ್ಲಿ ಇದೇನೇನೇನೇನೋ ಬಂದ್ಬಿಡ್ತಾ ಇದೆಯಲ್ಲ, ಒಂದು ರೂಪಕ ಬಂದ್ಬಿಡ್ತಾ ಇದೆ. ಅದೇ ಕವಿಯ ಉದ್ದೇಶ. ದೀವ ಅಂದರೆ ಕೆಳಗಡೆ ಹುಲಿ ಬಂದು ನೀರು ಕುಡಿಯೋಕ್ಕೆ ಬರುತ್ತೆ, ಕೆರೆ ಇದೆ, ಅದರ ಪಕ್ಕ ಒಂದು ಮರ ಇದೆ, ಆ ಮರಕ್ಕೆ ಒಂದು ಮೇಕೆಯನ್ನು ಕಟ್ಟಿರ್ತಾರೆ. ಆ ಮೇಕೆ ದೀವ ಅಂದರೆ ಬಲಿ ಕೊಡಲು ಕೊಟ್ಟಿರುವ ಪ್ರಾಣಿ. ಆಕೆ ದೀವಮಾಗೆ ಅಂದರೆ ಅವಳೂ ಬಲಿಯಾಗೋಳೆ. ಪುಳಿಂದ ಅಂದರೆ ಬೇಡ. ಸುಮನೋಪಾಣ ಯಾರು? ಮನ್ಮಥನೇ ಇಲ್ಲಿ ಬೇಟೆಗಾರ. ತತ್ ಭೂರಮಣನನ್, ತತ್ ಅಂದರೆ ಆ ಭೂರಮಣನನ್, ಭೂರಮಣ ಅಂದರೆ ರಾಜ ಯಶೋಧರ, ಒಲಿದಂತೆ ಗೋರಿಗೊಳಿಸುತ್ತಿರ್ಕುಂ. ಒಲಿತಿಲ್ಲ ಅವಳು, ಒಲಿದಿಲ್ಲ, ಒಲಿದಂತೆ ಕಾಣಿಸುತ್ತಷ್ಟೆ. ಗೋರಿ ಅಂದರೆ ಸನ್ಮೋಹನಗೊಳಿಸುವ ಹಾಡು ಅಂತ ಸಾಮಾನ್ಯವಾಗಿ ಎಲ್ಲ ಟಿಪ್ಪಣಿಯಲ್ಲೂ ಕೊಡ್ತಾರೆ. ನಿಮ್ಮ ಟಿಪ್ಪಣಿಯ ಪದಗಳ ಅರ್ಥವನ್ನು ನಾವು ಓದ್ತೀನಿ. ಆಮೇಲೆ ಕೆಲವು ಇದೆ, ಕೆಲವಿಲ್ಲ, ಕೆಲವೆಲ್ಲ ನಾನೇ ಹೇಳ್ತೀನಿ. ಸನ್ಮೋಹನಗೊಳಿಸುವ ಸಂಗೀತವನ್ನು ನುಡಿಸಿ ಪ್ರಾಣಿಗಳನ್ನು ಆಕರ್ಷಿಸೋದು ಉಂಟು. ಮೇಕೆ ಕಟ್ಟೋದಷ್ಟೇ ಅಲ್ಲ. ಆದ್ದರಿಂದ ಅವಳು ಬಲಿಯಾಗ್ತಾಳೆ, ಅವಳು ದೀವ. ಆ ಮನ್ಮಥ ಇದ್ದಾನಲ್ಲ, ಸುಮನೋಬಾಣ ಬೇಟೆಗಾರ, ಆ ರಾಜನನ್ನು ಒಲಿದಿದ್ದಾಳೋ ಇವಳು ಅನ್ನೋ ಹಾಗೆ ಸನ್ಮೋಹನಗೊಳಿಸುವ ಹಾಡನ್ನು ಹಾಡಿ ಅವನನ್ನು ಬಲಿ ತಗೋತಾ ಇದ್ದಾನೆ. ಅಂದರೆ ಎಲ್ಲ ಬಲಿಯಾಗೋರೆ ಇಲ್ಲಿ ಅಂತ. ಹೇಗೆ? ಅವನಿಪನ್ ಒರ್ಮೆ, ಅವನಿಪ ಅಂದರೆ ರಾಜ, ಒರ್ಮೆ ಸಭಾಮಣಿ ಭವನದಿನ್. ಸುಲಭವಾಗಿದ್ದರೆ ಒಂದೇ ಸಲ ಓದ್ತೀನಿ. ಸಭಾಮಣಿ ಭವನ ಅಂದರೆ ರತ್ನಖಚಿತವಾದ ಭವನ, ಮನೆ. ಅಲ್ಲಿಂದ ಅವನ ಮನೆ ಒಂದು ಸಭಾಭವನ, ಸಭಾ ಅಂತಿದೆ ನೋಡಿ, ರತ್ನಖಚಿತವಾದ ಸಭಾಭವನ. ಒಡ್ಡೋಲಗ ಕೊಟ್ಟ ಸಭೆಯಲ್ಲಿ ಅದು ಮುಗಿತು. ಅಲ್ಲಿಂದ ಅಂಬರ ತರಂಗಿಣಿ ಪುಳಿನಮನ್ ಏರುವ ಹಂಸನಂತೆ. ಅಂಬರ ಅಂದರೆ ಆಕಾಶ, ತರಂಗಿಣಿ ಅಂದರೆ ನದಿ, ಆಕಾಶದಲ್ಲಿ ಹರಿಯೋ ನದಿ ಯಾವುದು? ಗಂಗಾ ನದಿ. ಪುಳಿನ ಅಂದರೆ ಮರಳು, ಆಕಾಶದಲ್ಲಿ ಹರಿಯುವ ಗಂಗಾ ನದಿಯ ಮರಳನ್ನು ಏರುವ, ಅದನ್ನು ಹತ್ತಿದ ಹಂಸನಂತೆ. ಇಲ್ಲಿ ಹಂಸ, ಗಂಗಾ ನದಿಯೆಲ್ಲ ಶ್ರೇಷ್ಠವಾದದ್ದು, ಶುಭ್ರವಾದದ್ದು, ಪವಿತ್ರವಾದದ್ದು. ಶಯ್ಯಾಧವಳ ಪ್ರಾಸಾದ. ಪ್ರಾಸಾದ ಅಂದರೆ ಮನೆ, ಮಾಡಿ ಮನೆ ಅಂತಲೂ ಅರ್ಥ ಆಗುತ್ತೆ. ಧವಳ ಅಂದರೆ ಬೆಳ್ಳಗಿರೋದು. ಶಯ್ಯ ಮಲಗುವ ಮನೆ, ಬೆಳ್ಳಗೆ ಮಹಡಿ ಮನೆ. ಅದರ ತಳಮನು ಮೊದಲು ಕೆಳಗಡೆ ಬರಬೇಕಲ್ಲ, ಏರಿದ ನರಸ ಅಂಥೇಳಿ. ಆದರೆ ಅವನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿದ್ದು ಕೂಡ ತುಂಬ ಸೊಗಸಾದದ್ದು ಅಂತನ್ನುವ ರೂಪಕವನ್ನು ಇಲ್ಲಿ ನಾವು ಪರಿಗಣಿಸಬೇಕು. ಸರಿ, ಸಭೆ ಮುಗಿಸ್ತಾ ಮನೆಗೆ ಬಂದು ಮಲ್ಕೊಂಡ. ಆ ಮನೆ ಹೇಗಿದೆ ಅನ್ನೋದನ್ನು ವರ್ಣಿಸಿದ್ದಾರೆ. ಹೃದಯ ಪ್ರಿಯರ್ ಅಂತೊರಗಿದ ಪದದೊಳ್, ಗರಟಿಗೆಯ ಜಾವದ ಉಕ್ಕಡದ ಹುಲಿ, ಮಳ್ಗಿದ ಪೊತ್ತು ಸುಳ್ಳಿಗೆ, ಕರುಮಾಡದ ಪಕ್ಕದೊಳಿದ್ದ ಪಟ್ಟದಾನೆಯ ಬದಗಂಬಿನದಕ್ಕೆ ಪಾಡುತ್ತೀರೆ ಅಂತ ಮುಂದಿನ ಪದ್ಯನ ಸೇರಿಸ್ಕೋತೀವಿ ನಾವು. ಹೃದಯ ಪ್ರಿಯರು ಈ ಗಂಡ ಹೆಂಡತಿ ಭಾಳ ಚೆನ್ನಾಗಿದ್ದಾರಲ್ಲ. ಅಂತೂ ಹೊರಗಿದ ಪದದೊಳು, ಪದ ಅಂದರೆ ಸಂದರ್ಭ, ಹೊರಗಿದ ಪದದೊಳು ಮಲ್ಕೊಂಡ್ರು, ನಿದ್ದೆ ಮಾಡೋಕ್ಕೆ ಮಲ್ಕೊಂಡಿದ್ದಾರೆ. ಇಲ್ಲಿ ಗರಟಿಗೆಯ ಜಾವದ ಉಕ್ಕಡದ ಹುಲಿ, ಇಷ್ಟನ್ನು ಒಟ್ಟಿಗೆ ತೊಗೋಬೇಕು ನಾವು. ಜಾವ ಅಂದರೆ ಮಧ್ಯರಾತ್ರಿ ಅಂತ, 12 ಗಂಟೆ. ಆ ಗಂಟೆ ಇರಲಿಲ್ವಲ್ಲ ಚೆನ್ನಾಗಿ ಬರೆದಾಗ, ಅದರಿಂದ ಗಂಟೆ ಗಡಿಯಾರ ಏನೂ ಇರಲಿಲ್ವಲ್ಲ, ಅದರಿಂದ ಜಾವ ಅಂತ ಕರೀತಾರೆ. ಜಾವ ಅಂದರೆ ಹೊತ್ತು, ಮುಂಜಾವೂನು ಪದ ಈಗಲೂ ಇದೆ. ಆ ಜಾವ ಮಧ್ಯರಾತ್ರಿನಲ್ಲಿ ಅವರು ಸರದಿ ಬದಲಾಯಿಸಬೇಕು. ಯಾರು? ಉಕ್ಕಡ. ಉಕ್ಕಡ ಅಂದರೆ ಕಾವಲು ಕಾಯುವ ಸ್ಥಳ. ಅದಕ್ಕಿನ್ನು ಬೇರೆ ಅರ್ಥ ಇದೆ, ಆಮೇಲೆ ಓದ್ತೀನಿ ನಾನು ಅದನ್ನು. ಈಗ ಸದ್ಯಕ್ಕೆ ನನಗೆ ಗೊತ್ತಿರೋ ಅರ್ಥ ಆಗಲಿ ಅಂತ ಅನ್ನೋ ಉದ್ದೇಶದಿಂದ ಹೇಳ್ಬಿಡ್ತಾ ಇದ್ದೀನಿ. ಉಕ್ಕಡದ ಹುಲಿ ಅಂದರೆ ಶಬ್ದ. ಇದೇನಿದು? ಕಾವಲುಗಾರ ಕೋಟೆ ಮೇಲೆ ನಿಂತ್ಕೊಂಡು ಕಾವಲು ಕಾಯಬೇಕು. ಕೋಟೆರ ಹಿಂದಿನ ಕಾಲದ ರಾಜರ ಕೋಟೆ ಹಾಗೆ ತಾನೆ. ಅವನು ಏನು 24 ಗಂಟೆ ಒಬ್ಬನೇ ನಿಂತಿರೋಕ್ಕಾಗ್ತೀಯ? ಅದರಿಂದ ಬೆಳಗ್ಗೆ ಇವತ್ತು 12 ಗಂಟೆಯಿಂದ ನಾಳೆ ಮಧ್ಯಾಹ್ನ 12 ಗಂಟೆವರೆಗೆ ಒಬ್ಬ ಇರ್ತಾನೆ, ಇನ್ನೊಬ್ಬ ಬರ್ತಾನೆ, ಇವನು ಹೋಗ್ತಾನೆ, ಅವನು ಬರ್ತಾನೆ. ಹಗಲು ಹೊತ್ತಾದ್ರಿಂದ ಕಾಣಿಸುತ್ತೆ ಒಬ್ರಿಗೊಬ್ರು ಬರೋದು, ಕಿರ್ಚ್ಕೋಬೇಕಾದಿಲ್ಲ. ಹುಲಿ ಅಂದರೆ ಶಬ್ದ. ಉಕ್ಕಡದ ಹುಲಿ ಅಲ್ಲಿ ಕಾವಲು ಕಾಯುವ ಜಾಗದಲ್ಲಿ ಈ ರಾತ್ರಿ ಆದ್ದರಿಂದ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ಇಷ್ಟೊತ್ತು ನಿಂತಿದ್ದವನು ಹೋಗುವ ಒಂದ್ಸಲ ಹೋದ್ ಕೂಗ್ಬಿಟ್ಟು ಹೋಗ್ತಾನೆ. ಅವನ ಧ್ವನಿಯಿಂದನೂ ಬರ್ತಿಡಿತಾರೆ. ಇನ್ನೊಬ್ಬ ಬರ್ತಾನೆ ಕಾವಲುಗಾರ, ಇವನಿಗೆ ಬಂದು ಹೋದ ಕೂಗ್ಬಿಟ್ಟು ಸುಮ್ಮನಾಗ್ತಾನೆ. ಅಂದರೆ ಅದೊಂದು ಸಿಗ್ನಲ್ಲು, ಸೂಚನೆ. ನೀನು ಹೋಗ್ತೀಯಾ? ನಾನು ಬಂದಿದ್ದೀನಿ. ಹೋಗಯ್ಯ ನೀನು, ನಾನು ಬಂದಿದ್ದೀನಿ ಅನ್ನೋದಕ್ಕೆ. ಬಂದೇನಪ್ಪ ನೀನು, ನಾನು ಹೋಗ್ತೀನಿ ಅನ್ನೋ ಥರ ಅದು. ಮಳ್ಗಿದ ಪೊತ್ತು. ಮಳ್ಗಿದ ಅಂದರೆ
ತಣ್ಣಗಾದ, ಸುಮ್ಮನಾದ, ಮಳ್ಗಿದ ಪೊತ್ತು, ಕಡಿಮೆಯಾದ. ಆದರೆ ಇಬ್ಬರು ಒಂದೊಂದ್ಸಲ ಕೂಗಿದ್ರು. ಈಗಲೂ ಕೂಡ ಬೀಟ್ ಪೊಲೀಸ್ ಎಲ್ಲ ಕೂಗ್ತಾರೆ ಅಂತ ಹೇಳ್ತಾರೆ. ಪತ್ತು ಸುಳ್ಳಂದರೆ ಸರದಿ ಅಂತ ಅರ್ಥ. ಇಲ್ಲಿ ಆ ಸಮಯಕ್ಕೆ ಸರಿಯಾಗಿ ಎನ್ನುವ ಪದವನ್ನು ನಾವು ಅದಕ್ಕೆ ಮಾಡಬೇಕು. ಆ ಸಮಯಕ್ಕೆ ಸರಿಯಾಗಿ ಇಬ್ಬರು ಕೂಗಿದ್ರಲ್ಲ, ಮಧ್ಯರಾತ್ರಿ ಯಾರು ಕೂಗಿದ್ರು ಎಚ್ಚರ ಆಗುತ್ತೆ. ಸ್ವಲ್ಪ ಹೊತ್ತಾದಮೇಲೆ ನಿಶಬ್ದ ಆಗುತ್ತೆ, ನಿದ್ದೆ ಬರುತ್ತೆ ಚಿಕ್ಕ ವಯಸ್ಸಾದರೆ. ಆ ಸಮಯಕ್ಕೆ ಕರುಮಾಡದ ಪಕ್ಕದೊಳಿದ್ದ ಪಟ್ಟದಾನೆಯ ಬದಗಂ. ಇವರಿಬ್ಬರು ಕೂಗಿ ನಿಲ್ಲಿಸೋ ಹೊತ್ತಿಗೆ ಕರುಮಾಡ ಎತ್ತರದ ಮನೆ ಇದೆ, ಇವ್ರು ಮಲಗಿದಾರಲ್ಲ ಆ ಮನೆ ಪಕ್ಕದೊಳಿದ್ದ ಪಟ್ಟದಾನೆಯ ಬದಗಂ. ಬದಗಂ ಅಂದರೆ ಇವನು ಮಾವುತ ಅಂತ, ಆನೆ ಕಾವಲು ಕಾಯ್ತಾನಲ್ಲ, ಆನೆ ನಡೆಸ್ತಾನಲ್ಲ, ಆನೆ ನೋಡ್ಕೊಳ್ತಾನಲ್ಲ ಅವನು. ಬಿನದಕ್ಕೆ ಪಾಡುತ್ತೀರೆ, ತನ್ನ ಸಂತೋಷಕ್ಕೆ ಹಾಡ್ಕೊಂಡ. ಅವನಿಗೇನೋ ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಅವ್ನಿಗೇನೋ 108 ಕಾಯಿಲೆ ಇದೆ, ಅವ್ನು ನೋಡೋಕ್ಕೆ ಕರವಾಗಿದ್ದಾನೆ. ಆದ್ದರಿಂದ ಅವನು ತನ್ನ ವಿರೋಧಕ್ಕೆ ರಾತ್ರಿ ಹೊತ್ತು ಹಾಡ್ಕೋತಾ ಇದ್ದಾನೆ. ನುಂಡನಿ ನಿದ್ರೆಗೆ ಕತಕ ಬೀಜ ಮಾಯ್ತೇನೆ. ಇಲ್ಲಿ ಪದ ವಿಭಾಗ ಆಗಿದೆ, ಅದಕ್ಕೆ ಹಾಗೆ ಓದ್ತಾ ಇದ್ದೀನಿ. ನುಂಡನಿ ಅಂದರೆ ನುಣ್ಣಗಿರೋ ಧ್ವನಿ ಅಂತ ಹೇಳಬಾರ್ದು, ಇಂಪಾದ ಧ್ವನಿ ಅಂತ ಹೇಳಬೇಕು. ತನ್ನ ವಿರೋಧಕ್ಕೆ ಅವನು ಹಾಡ್ಕೋತಿದ್ದಾನೆ, ಯಾರು ಕೇಳಲಿ ಅಂತ ಹಾಡ್ತಿಲ್ಲ ಮಧ್ಯರಾತ್ರಿನಲ್ಲೇ. ನಿದ್ರೆಗೆ ಕತಕ ಬೀಜ ಮಾಯಿತು. ನೀರು ತಿಳಿಯಾಗಿರುತ್ತೆ, ಕೆಸರಿನ ನೀರು. ಅದನ್ನು ಅಳ್ಳಾಡಿಸ್ಬಿಟ್ರೆ ಕೆಸರೆಲ್ಲ ಮೇಲಕ್ಕೆ ಬಂದ್ಬಿಡುತ್ತಲ್ಲ, ಅದಕ್ಕೆ ಕತಕ ಬೀಜ ಅಂತ ಅರ್ಥ ಕೊಟ್ಟಿದ್ದಾರೆ. ಅದನ್ನು ಓದ್ತೀನಿ ಆಮೇಲೆ. ಹಾಗಾಗೋಯ್ತು ಅವಳ ಮನಸ್ಸು. ಮೃಗಲೋಚನೆ, ಜಿಂಕೆಯ ಕಣ್ಣಿನಂಥ ಕಣ್ಣುಳ್ಳವಳು ಅಮೃತಮತಿ. ತಿಳಿದು ಆಲಿಸಿ ಹಾಡು ಕೇಳಿಸ್ಕೊಂಡ್ಲು ಅಷ್ಟೇ. ಯಾರು ಹಾಡಿದ್ದು ಏನಾಯ್ತೋ ಒಂದು ಗೊತ್ತಿಲ್ಲ. ಮುಟ್ಟಿದ ಮನಮಂ, ಆ ಹಾಡು ಮನಸ್ಸನ್ನು ಮುಟ್ಟಿತು. ಅದನ್ನು ತೊಟ್ಟನೆ ತಕ್ಷಣವೇ ಪಸಾಯನ ದಾನಂಗೊಟ್ಟಳು. ಪಸಾಯ ದಾನ, ಪಸಾಯನ ಪಸಾಯ ಎರಡು ಒಂದೇ. ಉಡುಗೊರೆಯ ದಾನ ಅಂತ. ಉಡುಗೊರೆನೇ ಯಾರಿಗಾರು ಕೊಟ್ಟ ಮೇಲೆ ವಾಪಸ್ ಇಸ್ಕೊಳಕ್ಕಾಗಲ್ಲ. ಕೊಡಿಯ ಒಂಚೂರು ವಾಪಸ್ಸು, ನಾನು ಆಮೇಲೆ ನಾಳೆ ಕೊಡ್ತೀನಿ ಇನ್ನೊಂದನ್ನು ಅಂತ ಹೇಳಿ. ಆದ್ದರಿಂದ ಮನಸ್ಸನ್ನು ಕೊಟ್ಟುಬಿಟ್ಟಳು. ಹಾಡ್ತಾ ಇರುವವರಿಗೆ ಮನಸ್ಸನ್ನು ಕೊಟ್ಟುಬಿಟ್ಲು. ಇಲ್ಲಿ ಕವಿ ವೈಚಾರಿಕತೆಗೆ 0 ನಂಬರ್ ಕೊಟ್ಬಿಟ್ಟಿದ್ದಾನೆ. ಪ್ರಶ್ನೆ ಕೇಳಿಬಿಡಿ, ಹೌದಾ ಅಂತರಾಣಿ ಈ ಥರನ, ಅದನ್ನೆಲ್ಲ ಕೇಳಬಾರ್ದು. ಯಾಕೆಂದರೆ ಇಲ್ಲಿ ಜೈನ ಧರ್ಮ, ಎಲ್ಲ ಧರ್ಮಗಳು ಅಷ್ಟೇ ಪ್ರಶ್ನೆ ಕೇಳಬೇಡಿ ಅಂತಲೇ ಸಾಮಾನ್ಯವಾಗಿ ಧರ್ಮಗಳು ಹೇಳೋದು. ಕೆಲವು ಧರ್ಮಗಳು ಮಾತ್ರ ವಿಶೇಷವಾಗಿ ಅದನ್ನು ಮೀರುತ್ತವೆ. ಉದಾಹರಣೆಗೆ ಹಿಂದೂ ಧರ್ಮದ ಒಂದು ವಿಂಗ್ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು. ಆ ಮನಸ್ಸನ್ನು ಕೊಟ್ಬಿಟ್ಲು. ಅಂತೆಸೆಯ ಪಾಡುತ್ತೀರೆ ತದ್ದಂತಿಪನ ಅತಿನೂತ್ನ ಗೀತಪಾತನ ವಿಕಲ ಸ್ವಾಂತಿಗೆ ನೋಡುವ ಕೂಡುವ ಚಿಂತೆ ಕಡಲ್ವರಿದುದು ಅಂದು ಬೆಳಗಪ್ಪಿನೆಗಂ ಅಂತ. ಎಸೆಯೇ ಶೋಭಿಸು. ಎಸೆ ಅಂದರೆ ಚೆನ್ನಾಗಿ ಹಾಡ್ತಾ ಇದ್ದಾನೆ ಇವನು ಮತ್ತೆ ನಿದ್ದೆ ಬರಲಿಲ್ಲ. ತದ್ದಂತಿಪ, ತದ್ ಪ್ಲಸ್ ದಂತಿಪ, ತದ್ದಂತಿಪ ಜಸು ಸಂಧಿ ಆಗ್ತಾಯಿದೆ. ಅತಿ ನೂತನವಾದ ಹೊಸಾದ ಚೆನ್ನಾಗಿರುವ ಗೀತ ಪಾತನ, ಗೀತೆಯನ್ನು ಹಾಡ್ತಿರೋನು, ಗೀತೆಯಲ್ಲಿ ಬಿದ್ದು ಹೋದವನು. ಪಾತ ಅಂದರೆ ಪತನ. ವಿಕಲ ಸ್ವಾಂತೆಗೆ, ಸ್ವಾಂತ ಅಂದರೆ ಮನಸ್ಸು ವಿಕಲ ಆಗೋಯ್ತು ಇವಳಿಗೆ. ಯಾವ ಏನು ಎತ್ತ ಅಂತ ಅಲ್ಲಿ ಒಂದು ಗಂಡು ಹುಡುಕಕ್ಕೆ ಅಷ್ಟೊಂದು ಪ್ರಯತ್ನ ಪಡ್ತಾರೆ. ಅಂಥದ್ರಲ್ಲಿ ಅವಳು ಹಾಗೆ ಹೊಲ್ದು ಬಿಟ್ಲಲ್ಲ, ಆಯಿತು. ಈಗ ನೋಡುವ, ಅವನು ಯಾರು ನೋಡಬೇಕು, ಕೂಡುವ, ಆಮೇಲೆ ಚಿಂತೆ ಕಡಲ್ವರಿದುದು ಸಮುದ್ರದಂತೆ ಮೇರೆ ಮೀರಿ ಹರಿಯಿತು. ಕಡಲು ಸಮುದ್ರ. ಬೆಳಗಪ್ಪಿನೆಗಂ, ಬೆಳಗಾಗುವಷ್ಟರಲ್ಲಿ, ಬೆಳಗಾಗಕ್ಕೆ ಇಷ್ಟ ಆಗೋಯ್ತು. ಸರಿ ಎದ್ಲು. ಮನದನ್ನಳಪ್ಪ ಕೆಳದಿಗೆ. ರಾಣಿಯರಿಗೆ ಸೇವಕಿಯರಿರ್ತಾರೆ, ಕೆಲವರು ತುಂಬ ಕ್ಲೋಸು. ಅದರಿಂದ ಮನದನ್ನಳು ಭಾಳ ಪ್ರಿಯವಾದವಳು. ಕೆಳದಿಗೆ ಮನವಂ ಮುಂದಿಟ್ಟು ತನ್ನ ಮನಸ್ಸಿನ ಅನಿಸಿರೋದನ್ನು ಹೇಳಿ ಬಳಿಕ ಕಳಿಪಿದೊಡೆ. ಹೋಗೋಲಿ ಅಲ್ಲೆಲ್ಲೋ ಕೆಳಗಡೆ ಯಾರು ಹಾಡ್ತಿರೋದು, ಹಾಡ್ತಿದ್ದಿದ್ದು ನೋಡ್ಕೊಂಬಾತ. ಕಳಿಪಿದೊಡೆ ಅವಳು ಆತನ ರೂಪುಗಂಡು. ಅವಳು ಹೋದ್ಲು, ಮೊದಲು ಅವನನ್ನು ನೋಡಿದ್ಲು. ಕಣ್ಗಂ ಮನಕ್ಕಂ ಉದ್ಗಾರ. ಇಲ್ಲಿ ಕವಿ ವರ್ಣಿಸೋಲ್ಲ, ಮುಂದಿನ ಪದ್ಯದಲ್ಲಿ ವರ್ಣಿಸ್ತಾನೆ. ಏನಾಯಿತು ನೋಡಿದ ತಕ್ಷಣ ಕಣ್ಣಿಗೆ ಉದ್ಗಾರ ಆಯಿತು. ಕಣ್ಣಿಗೆ ಅಂತ ಉದ್ಗಾರ. ಮನಕ್ಕೆ ಅಯ್ಯಯ್ಯಯ್ಯಯ್ಯೋ ಈ ಥರ ಹೇಳಬೇಕು ನಾವು ಅಲ್ವಾ. ಇಲ್ಲದೆ ಕಣ್ಣಿಗೂ ಮನಸ್ಸಿಗೂ ಉದ್ಗಾರವಾದರೆ ಏನು ಉದ್ಗಾರ ಅಂದರೆ ಹೋರೋದೇ ಉದ್ಗಾರ. ಎರಡೂ ಬೇರೆ ಬೇರೆ ಅಲ್ಲ. ಭೊಂಕನೆ ಮಗುಳ್ದಳು. ತಕ್ಷಣ ಅಸಹ್ಯ ಪಟ್ಕೊಂಡು ಮಗುಳ್ದಳು. ಹಿಂದಿರುಗಿ ಬಂದಳು. ಮಗುಳ್ದಂದರೆ ಹಿಂದಿರುಗು ಅನ್ಕೋತಾ ಇದ್ದಾಳೆ ಮನಸ್ಸಿನಲ್ಲಿ. ಅಮೃತಮತಿ ಎತ್ತ ರೂಪಾಧಮನ್ ಅಷ್ಟಾವಂಕನೆತ್ತ. ಅಲ್ಲ ಇವಳೆಲ್ಲಿ ರೂಪದಲ್ಲಿ ಅಧಮನಾದ ಅಷ್ಟಾವಂಕ ಎಲ್ಲಿ? ಚಿತ್ರಂ ಅಪಾತ್ರೆ ರಮತೆ ನಾರಿ ಎಂಬುದು ಸಮನಿಸುವುದು. ಚಿತ್ರಂ ಇದು ವಿಚಿತ್ರ. ಏನು? ಅಪಾತ್ರೆ, ಅಪಾತ್ರದಲ್ಲಿ
ಅಂದರೆ ಪಾತ್ರ ಅಂದರೆ ಯೋಗ್ಯವಾದದ್ದು. ನದಿ ಪಾತ್ರದಲ್ಲಿ ಹರಿಯುತ್ತೆ, ಪಾತ್ರೆ ಅಲ್ಲ, ಪಾತ್ರದಲ್ಲಿ ಹರಿಯುತ್ತೆ ಅಂದರೆ ಯೋಗ್ಯವಾದ ಜಾಗದಲ್ಲಿ ಹರಿತಿದೆ. ನದಿ ಎಲ್ಲೆಲ್ಲ ಊರೊಳಗೆಲ್ಲ ಹರಿದ್ರೆ ಅದು ಯೋಗ್ಯ ಅಲ್ಲ. ಆದ್ದರಿಂದ ಪಾತ್ರವಾದದ್ದು ಯೋಗ್ಯವಾದದ್ದು ಅಲ್ಲ. ಪಾತ್ರೆ ಯೋಗ್ಯವಲ್ಲದರ ಕಡೆಗೆ ರಮಿಸುತ್ತಾರೆ ನಾರಿಯರು. ನಾರಿ ರಮಿಸುತ್ತಾಳೆ, ಇದೇನು ವಿಚಿತ್ರ ಇದು ಎಂಬುದು ಸಮನಿಸಿದುದು ನಿಜ ಆಗೋಯ್ತು. ಬೆಂದ ಬಿದಿಗೆ ಕಣ್ಣಿಲ್ಲಕ್ಕುಂ, ಇದೆಲ್ಲ ನಾವು PUC ಪಾಠ ಮಾಡುವಾಗ, ಡಿಗ್ರಿಗೆ ಮಾಡುವಾಗ ಸಂದರ್ಭಕ್ಕೆ ಕೇಳ್ತಾಯಿದ್ರು. ಬೆಂದ ಬಿದಿಗೆ ಕಣ್ಣಿಲ್ಲಕ್ಕುಂ, ಬೆಂದು ಹೋದ, ಸುಟ್ಟು ಹೋದ ಅಂತ ಮಾಡಬಾರ್ದು. ಹಾಳು ವಿಧಿ. ನಾವು ಬೆಂದ ಅಂದರೆ ಹಾಳು ವಿಧಿಗೆ ಕಣ್ಣಿಲ್ಲ. ಹೌದು, ವಿಧಿಗೆ ಕಣ್ಣಿಲ್ಲ. ನಾವು ತುಂಬ ಜನರನ್ನು ಅವರು ಅನುಭವಿಸೋದು ನೋಡುವಾಗ ಕಣ್ಣಿಲ್ಲ, ವಿಧಿಗೆ ಕಣ್ಣಿಲ್ಲ. ವೈಯಕ್ತಿಕವಾಗಿ ಸುಮ್ಮನೆ ನಂಗೆ ಹೇಳೋದಾದರೆ ಪುನೀತ್ ರಾಜ್ಕುಮಾರ್ಗಾಗಿದ್ದು ನೋಡಿದಾಗ, ದರ್ಶನ್ಗಾಗಿದ್ದು ನೋಡಿದಾಗ, ಕಾರಣ ಏನೇ ಇರಲಿ, ಎಂಥದಾರು ಇರಲಿ, ಬೆಂದ ಬಿದಿಗೆ ಕಣ್ಣಿಲ್ಲಕ್ಕುಂ, ಕಣ್ಣೆಲ್ಲಿದೆ ಆ ವಿಧಿಗೆ, ಕಣ್ಣೇ ಇಲ್ಲ ಅದಕ್ಕೆ ಅಂತ ಅಂತೀವಲ್ಲ. ಏನು ತುಂಬಂದು ಹೇಗೆ ಕೂತಿಯಾಳ ಅಮೃತಮತಿ. ವಿಷಣ್ಣಾನನೇ, ಆನನ ಅಂದರೆ ಮುಖ, ವಿಷಣ್ಣವಾದ ಮುಖ ಎಲ್ಲ ಬಾಡಿ ಬತ್ತು ಹೋಗಿದೆ. ಮಾರ್ಗಾವಲಗ್ನ ನೇತ್ರೆಯನ್, ಮಾರ್ಗ ಇವಳು ಬರುವ ದಾರಿ ಇದೆಯಲ್ಲ, ಅಲ್ಲಿ ಅವಲಗ್ನ ಸೇರಿ ಹೋದ, ನೇತ್ರೆ ಕಣ್ಣುಳ್ಳವಳು ಅಂದರೆ ದೂತಿ ಬರೋ ದಾರಿಯಲ್ಲೇ ಕಣ್ಣನ್ನು ನೆಟ್ಟುಬಿಟ್ಟಿದ್ದಾಳೆ. ಉಚ್ಛ್ವಾಸ ನಿತಪ್ತಾದರ ರುಚಿಯ, ಮದರ ಅಂದರೆ ತುಟಿ, ರುಚಿ ಅಂದರೆ ಕಾಂತಿ. ಉಚ್ಛ್ವಾಸ ನಿಶ್ವಾಸ ಅಂತ ನಾವು ಕೇಳಿದ್ದೀವಿ. ಉಸಿರು ತೊಗೊಳ್ಳೋದು, ಉಸಿರು ಬಿಡೋದು. ಯಾವುದೋ ಒಂದು ಉಸಿರು ಸ್ವಲ್ಪ ಬಿಸಿಯಾಗಿ ಬರುತ್ತಲ್ಲ, ದೇಹದಿಂದ ಬರೋ ಉಸಿರು, ಅದರಿಂದ ನಿತಪ್ತ, ಬೆಂದು ಹೋದ ಅಥವಾ ಬಾಡಿ ಹೋದ ತುಟಿಯ ಕಾಂತಿಯನ್ನು ಮುಳ್ಳುಗಳು ಅಂದರೆ ತುಟಿಗಳು ಒಣಗೋಗಿವೆ ಬಿಸಿ ಉಸಿರಿಗೆ. ಮನುಜೇಂದ್ರ ಅಂಗನೆಯನ್, ಮನುಜೇಂದ್ರ ರಾಜ ಅವನ ಹೆಂಡತಿಯವಳು ಏಯ್ದಿ ಹತ್ತಿರ ಬಂದು ಕಂಡು ಇಂತೆಂದಳ್. ಇಲ್ಲಿ 3 ಪದ್ಯ ಇದೆ. ಇದಕ್ಕೆ ನಿಮ್ಗೆ ಒಂದೇ ಒಂದು ಪದಕ್ಕೆ ಅರ್ಥ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಕ್ಲಾಸ್ನ ಸಾಮಾನ್ಯವಾಗಿ ಏನು ಅರ್ಥ ಕೊಡ್ತಿದ್ನೋ ಅದನ್ನು ಹೇಳ್ತೀನಿ. ಕಂತುವಿನ ಕೈಯ ಕೂರಸಿ ಎಂತಿರೆ ಗರಗರಿಕೆ ಒಡೆದು ಪೊಳೆವಾಸಿಯಳೇ, ನೀನು ಇಂತಿಪ್ಪ ಕಾಮದೇವಂಗೆ ಎಂತೆಂತ ಆಯ್ದು ಅರಸಿ ಕೂರ್ತಪೆ ಎಂದು ಕೂರ್ತೆ ಎಂದು ಆನರಿಯಂ. ವ್ಯಂಗ್ಯ ನೋಡಿ ಹೇಗಿದೆ. ಕಂತು ಅಂದರೆ ಮನ್ಮಥ, ಕೈಯ ಕೂರಸಿ, ಕೂರ್ ಪ್ಲಸ್ ಅಸಿ, ಕೂರಸಿ ಅಂಥೇಳಿ. ಹಸಿ ಅಂದರೆ ಖಡ್ಗ, ಕರ್ಮಧಾರ ಸಮಾಸನೆ. ಮನ್ಮಥನ ಕೈಯ ಹರಿತವಾದ ಕತ್ತಿಯಂತೆ ಇದೆಯಾ ನೀನು, ಗರಗರಿಕೆ ಒಡೆದು ನಳನಳಿಸ್ತಾ ಇದೆಯಾ, ಹೊಳಿತಾ ಇರುವ. ಹಸಿಯಳೆ, ಪ್ರಿಯಳೆ, ರಾಣಿ ಪ್ರಿಯತ, ಇವಳಿಗೆ ಪ್ರಿಯವಾದಳು ತಾನೆ ಅವಳು. ನೀನು ಇಂತಿಪ್ಪ ಕಾಮದೇವಂಗೆ ಅಂತ ನಿಲ್ಲಿಸ್ಕೋಬೋದು. ಹೀಗೆ ಈ ಕಾಮದೇವನಿಗೆ ಎಂತೆಂತು, ಅದು ಹೇಗಮ್ಮ ಆಯ್ದು ಅರಸಿ ಕೂರ್ತೆ, ಅರಸಿ ಅಂದರೆ ಹುಡುಕಿ, ಆಯ್ದು ಅರಸಿ ಕೂರ್ತೆ. ಕೂರ್ ಅಂದರೆ ಪ್ರೀತಿ, ಕೂರ್ಮೆ ಪ್ರೀತಿ, ಕೂರ್ತೆ ಅಂದರೆ ಪ್ರೀತಿಸಿದೆ. ಅದು ಏನಂತ ಹುಡುಕಿ ಇವನನ್ನು ಪ್ರೀತಿಸಿದೆಯೋ ಆನರಿಯಂ, ನನಗೆ ಗೊತ್ತಿಲ್ಲ ಅಂತ. ಇವಳು ವ್ಯಂಗ್ಯ ಆಳಿದ್ದನ್ನು ಅವಳಿಗೆ ಅರ್ಥವೇ ಆಗಲ್ಲ, ಅವಳು ನಿಜ ಅಂತ ತಿಳ್ಕೊಂಡ್ಬಿಡ್ತಾಳೆ. ಈ ದೊರೆಯನೆಂದು ತೋರಲ್, ದೊರೆ ಎಂದು ಸಮಾನ. ಈ ದೊರೆಯನ್ ಎಂದು ತೋರಲ್, ಮೇದಿನಿಯೊಳಗೆ ಆತನಲ್ಲದಿಲ್ಲ ಎನೆ. ಈ ಥರ ಇದ್ದಾನೆ ಅಂತ ತೋರಿಸೋದಕ್ಕೆ ಮೇದಿನಿ ಭೂಮಿಯಲ್ಲಿ ಆತನಲ್ಲದೆ ಇಲ್ಲ, ಅವನನ್ನು ಬಿಟ್ಟು ಇನ್ಯಾರೂ ಇಲ್ಲ ಕಣಮ್ಮ. ಅಷ್ಟು ಕೆಟ್ಟದಾಗಿರೋನು, ಅವನನ್ನು ಬಿಟ್ಟು ಇನ್ಯಾರೂ ಇಲ್ಲ ಏನೇ. ಇವಳಿಗೆ ಹೇಗಾಯಿತು ಅನ್ನೋದಕ್ಕೆ ಪೇಳ್ ಕಾದಲನಂತಿರೆ ಚೆಲ್ಮನೆ. ನಾನು ಮಹಾರಾಣೀಸ್ ಕಾಲೇಜಲ್ಲಿ ಅಮೃತ ಮೇಡಮ್ ಅನ್ನೋರು ಪಾಠ ಮಾಡೋರು. ಆಗ ಅವರು ಹೇಳಿದ ಧ್ವನಿ ನನಗಿನ್ನೂ ಕಿವಿಲಿ ಬರುತ್ತೆ. ಪೇಳ್ ಕಾದಲನಂತಿರೆ ಚೆಲ್ವನೆ. ಆಸಕ್ತಿ, ಹೇಳು ಬೇಗ ಹೇಳು. ಕಾದಲ ಪ್ರೇಮಿ ಅಂತಿರೆ ಚೆಲ್ಮನೆ, ಯಾಕಮ್ಮ ತಡ ಮಾಡ್ತೀಯಾ ದೂದವಿ, ನೀನೆನ್ನೋ ಕೊಂದೆ. ತಡ ಸುಮ್ಮನೆ ನಿಂತ್ಕೊಂಡ್ರೆ ನೀನು ನನ್ನನ್ನು ಕೊಂದ ಹಾಗೆ ಆಗ್ತಾಯಿದೆ ನನಗೆ ಎಂದೊಡೆ ಪೇಳ್ದಳ್. ಈಗ ಹೇಳ್ತಾ ಇದ್ದಾಳೆ. 3 ಪದ್ಯ ಇದೆ ಅಂದಲ್ಲ. ಪರಿದಲೆ, ಅಲ್ಲಲ್ಲೇ ಬಿಡಿಸ್ಬಿಡ್ತೀನಿ, 2 ಸಲ ಓದಿ ಬಿಡಿಸೋದು ಏನು ಬೇಡ. ಹರಿದು ಹೋಗಿರೋ ತಲೆ, ಪರಿದಲೆ ಅಲ್ಲೇ ಇದೆ, ಹರಿದು ಹೋಗಿರೋ ತಲೆ. ಗುಳಿ ಬಿದ್ದ ನೊಸಲು ಅಂದರೆ ಹಣೆ ಅಂತ ಕಡೆ ಮಾತ್ರ ಅರ್ಥ ಮಾಡ್ಕೊಳ್ಳಿ, ಎಲ್ಲಿಗೂ ಅರ್ಥ ಗೊತ್ತಿಲ್ವೋ ಅಲ್ಲಿ. ಗುಳಿ ಬಿದ್ದ ಹಣೆ. ಅಳಿ ಅಂದರೆ ನೀಚ ಅಂತ ಒಂದರ್ಥ, ಚಂಚಲ ಅಂತ ಒಂದರ್ಥ. ಅವ್ನು ಕಣ್ಣು ಗರ್ಗರ ತಿರುಗಿಸ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಅಳಿಗಣ್ಣು. ಒರೆವಾಯಿ,
ಒಂದು ಕಡೆ ತಿರ್ಕೊಂಬಿಟ್ಟಿದೆ ಬಾಯಿ. ಹಪ್ಪಳಿಕೆ ಮೂಗು, ಚಪ್ಪಟೆಯಾದ ಮೂಗು, ಇದೊಂದೇ ಪದಕ್ಕೆ ಅರ್ಥ ಕೊಟ್ಟಿದ್ದಾರೆ ಟಿಪ್ಪಣಿಯಲ್ಲಿ. ಹಪ್ಪಳಿಕೆ ಮೂಗು, ಮುರುಟಿದ ಕಿವಿ, ಕಿವಿ ಮುರುಟ್ಕೊಂಬಿಟ್ಟಿದೆ, ತಿರ್ಕೊಂಬಿಟ್ಟಿದೆ. ಕಿವಿ ಬಿಬ್ಬಿರುವಲ್, ಇದು ಬಿಬ್ಬಿರು ಅನ್ನೋದಕ್ಕೆ ಬಿರುಸು ಪ್ಲಸ್ ಬಿರುಸು, ಬಿಬ್ಬಿರುಸು ಆಗಬೇಕದು, ಬಿದ್ದು ಸಂಧಿ ಅಂತಾರೆ. ಪಲ್ಲ ಬರಬೇಕಲ್ಲಿ, ಪಾ ಬದಲು ವಾ ಬಂದಿದೆ. ಬಿರುಸಾದ ಹಲ್ಲು, ಕುಸಿಗೊರಲು, ಕುಸಿದು ಹೋದಂತಹ ಕೊರಳು, ಕುಸಿ ಪ್ಲಸ್ ಕೊರಳು, ಕುಸಿಗೊರಳು, ಕುಸಿದು ಹೋದಂತಹ ಕೊರಳು. ಇಳಿದ ಎದೆ ಒಳಕೊಟ್ಟೋಗ್ಬಿಟ್ಟಿದೆ. ಪೊರಂಟ ಬೆನ್ನು, ಅದಕ್ಕೆ ತಕ್ಕಾಗಿ ಬೆನ್ನು ಹೊರಕ್ಕೆ ಬಂದುಬಿಟ್ಟಿದೆ, ಅಂದರೆ ಗೂನ್ ಬೆನ್ನಾಗೋಗ್ಬಿಟ್ಟಿದೆ. ಬಾತ ಬಸಿರು, ಊದ್ಕೊಂಡಿರೋ ಹೊಟ್ಟೆ, ಬಸಿರು ಹೊಟ್ಟೆ, ಬಾತ ಅಂದರೆ ಊದಿದ. ಅಡಂಗಿದ ಜಗನಂ, ದೇಹದ ಹಿಂಭಾಗ, ಹೊಟ್ಟೆಯ ಹಿಂಭಾಗ ಅಡಗೋಗಿದೆ, ಕಾಣಿಸ್ತಾನೆ ಇಲ್ಲ. ಈ ಥರ ಇದ್ದಾನೆ. ನನ್ನ ಸಾಮಾನ್ಯ ವಿದ್ಯಾರ್ಥಿಗಳು ಹೇಳ್ತಿದ್ದೆ, ಇಷ್ಟನ್ನು ಬರೆಯೋಕ್ಕೆ ಹೋಗ್ಬಿಡಿ, ಒಂದು ಮುಖ್ಯವಾದ 8 ಯಾವುದು ನೆನಪಲ್ಲಿ ಉಳಿಯುತ್ತೋ, ಯಾವುದು ಚೆನ್ನಾಗಿದೆ ಅನಿಸುತ್ತೋ ಅದನ್ನು ಬರೆದು ಡ್ಯಾಶ್ 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 ಹಾಕಿ ಈ ಥರ ಇದ್ದಾನೆ ಅವನು. ಏಕೆಂದರೆ ಅನೇಕ ವಿಷಯಗಳು ರಿಪೀಟ್ ಆಗ್ತಾಯಿದೆ. ಕರಿದವಲ ಪಳೆಯ ಕುರಿಯಂತೆ, ಕುಳಿಯುದು ಲಾ ಇದೆ ಅಲ್ಲಿ. ಕರಿದವಲ ಪಳೆಯ ಕುಳಿಯಂತೆ ತೆರೆದಂದದ ಮೆಯ್ಯನ್ ಆತನ ಮೆಯ್ಯೊಳ್. ಕಪ್ಪಣ್ಣ ಚರ್ಮ ಇದೆ, ಹಳೇ ಚರ್ಮ ಅದು. ಇಷ್ಟು ಮಾತ್ರ ಮಾಡಿದ್ರೆ ಸಾಕು, ಇಲ್ಲದೆ ಅದನ್ನೇ ಬರೆದ್ರೂ ಸಾಕು. ಬಾಯ್ಪಾಠ ಮಾಡಿ ಬರೆಯೋದು ಉಂಟು. ಹೇಗೆ ವರ್ಣಿಸುತ್ತಾಳೆ ಇವಳು ದೂದವಿ ಅಷ್ಟಾಂಕನ ರೂಪವನ್ನು ಅಂತ ಒಂದು ಪ್ರಶ್ನೆ ಕೂಡ ಇದೆ. ಕುರು ಆಗೋಗಿದೆ ಕಣ್ಣಲ್ಲಿ. ಕೂನ ಗೂನ್ ಬೆನ್ ಈಗ ಬಂದಿದೆ ಆಗಲೇ. ಕಾಲು ಮರೈಸುವುದು ಟೊಂಕಾಮೃತ ಕತ್ತೆಯ ಕಾಲು ನೋಡಿದ್ರೆ ಸೊಂಟ ಮುರಿದೋಗಿರೋ ಕತ್ತೆ ಓಡಾಡ್ತಾಳ, ಆ ಥರ ಇದ್ದಾನೆ ಇವನು. ಮುದುಗರಡಿಯ ಮುದುದವಲಂದದ ಕರಿಯ, ಮುದಿ ಕರಡಿಯ ಮುದಿ ತೊಗಲು ಅಲ್ಲಿ ತೊಗಲು 2 ಕಡೆ ಬಂತಲ್ಲ, ಚರ್ಮ. ಕರಿಯ ಕಪ್ಪಿನ, ತಾಳಕಾಯ ಮೋಳಿಗೆಯೊಂದಂದದ ಮುರುಡನ್, ತಾಳೆಮರ ಅಂತಾರಲ್ಲ, ತಾಳೆಮರದ ತೊಗಟೆ ಇರುತ್ತಲ್ಲ ಮೋಳಿಗೆ, ಅದರ ಒಂದದ ಮುರುಡನ್, ಅಷ್ಟು ಹೊರಟಾಗಿದೆ ಮರದ ತೊಗಟೆ ಥರ. ಅಷ್ಟಾವಂಕಂ ಮೊದಲು ಒಣಗಿದ, ಕೂನಗೊರಡಿನಂದದ ಕೊಂಕಂ, ಇದೆಲ್ಲ ಆಗಲೇ ಬಂದಿರೋದು. ಕೊರಡಿದ್ದ ಹಾಗಿದ್ದಾನೆ, ಬೇಟೆ ಮರದ ಕಾಲು ಅಂತ ಇನ್ನೊಂದು ಕಡೆ ವರ್ಣಿಸ್ತಾನೆ, ಇಲ್ಲಿ ತಾಳೆ ಮರ ಅಂತ ಇದ್ದಾನೆ. ಎಂದೊಡೆ ದೂದವಿಗವಳು ಇಂತೆಂದಳ್, ಅವಳು ಹೇಳ್ತಾ ಇದ್ದಾಳೆ, ಗರಗರಿಕೆ ಕೊರಲವಳು, ಗಂಟ್ಲು ಆಗಲೇ ಗರಗರ ಅಂತಿದೆ, ಕಾತರ ಗರಗರಿಕೆ ಕೊರಲುಳ್, ಅಲ್ಲಿ ನಿಲ್ಲಿಸ್ಬೇಕು. ಈ ಕ್ಷಣದೊಳ್ ವಾರ್ಬಿಂದು ಮಿಡಿಕೆ, ಈ ಕ್ಷಣ ಅಂದರೆ ನೋಟ, ಕಣ್ಣಿನ ನೋಟದಲ್ಲಿ ವಾರ್ಬಿಂದು, ವಾರ್ ಅಂದರೆ ನೀರು, ಸಂಸ್ಕೃತ ಪದ ವಾರ, ಇಂಗ್ಲೀಷ್ ವಾರಲ್ಲ. ವಾರ್ಬಿಂದು ನೀರು, ಕಣ್ಣೀರು, ಮಿಡಿಕೆ ಬೀಳ್ತಾ ಇದ್ದಾಗಲೇ. ಎರ್ದೆಯೊಳು ಅದವೇ ಪುಳಿಂದನ ಕಣೆಗೆ ಅಟ್ಟಿನಿಂದ ವನಹರಡಿಯ, ಇಲ್ಲೂ ಅಷ್ಟೇ, ಕಣೆಗೆ ಅಟ್ಟಿನಿಂದ ಅಂತ ಮಾಡ್ಕೋಬೇಕು. ಪುಳಿಂದನ ಕಣೆ ಈಗಾಗಲೇ ಬಂದಿದೆ, ಬೇಟೆಗಾರನ ಬಾಣಕ್ಕೆ ಗುರಿಯಾಗಿ ನಿಂತ, ಅಟ್ಟಿನಿಂದ ಅಟ್ಸ್ಕೊಂಡು ಹೋಗುವಂತಾರಲ್ಲ, ಅದರ ಅಟ್ಟಿನಿಂದ ಗುರಿಯಾಗಿ ನಿಂತ ವನಹರಣಿಯ ಓಲ್, ಕಾಡಿನ ಜಿಂಕೆ ಅಂತೆ ಇವಳಿದ್ದಾಳೆ. ಬೇಟೆಗಾರ ಬಿಡ್ತಾ ಇದ್ದಾನೆ ಬಾಣ ಇವಳ ಮೇಲೆ, ಗುರಿಯಾಗಿ ನಿಂತಿದ್ದಾಳೆ, ಕಾಡಿನ ಜಿಂಕೆ, ಅದಕ್ಕೇನು ಗೊತ್ತಿಲ್ಲಲ್ಲ ಆ ಥರ ಅಂಥೇಳಿ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ ಕೊಡ್ತಾ ಇದ್ದಾನೆ. ವಿಧಿ ಎಷ್ಟು ಮನ್ಮಥನೂ ಸೇರಿಸ್ತಾ ಇದ್ದಾನೆ. ಆಗ ಇವಳು ಹೇಳ್ತಾಳೆ, ಕರಿದಾದೊಡೆ ಕಸ್ತೂರಿಯಂ, ಅಲ್ಲ ಕಪ್ಪಿದೆ ಅಂತ ಇರೋರು ಕಸ್ತೂರಿನ ಅಲಗಳಿತಾರೆ. ಕಸ್ತೂರಿ ಸುವಾಸನಾ ದ್ರವ್ಯ, ಕಸ್ತೂರಿ ಮೃಗ ಅಂತ ಒಂದಿದೆಯಂತೆ, ಅದು ಹೊಕ್ಕಳಲ್ಲಿರೋ ಕೊಳೆ ಕಸ ಇದೆಯಲ್ಲ ಅದೇನೇ ಕಸ್ತೂರಿ ಅಂತ ಒಂದು ಗ್ರಂಥಿಕೆ ಅಂಗಡಿಯಲ್ಲಿ ಮಾರ್ತಾರೆ. ಮುರುಡಾದೊಡೆ ಮಲಯಜಂಗಳಂ, ಒರಟು ಅಂತ ಹೇಳಿಬಿಟ್ಟು ಮಲೆಯ ಪರ್ವತದಲ್ಲಿ ಬೆಳೆಯುವ ಮರಗಳನ್ನು ಮಲಯಜ ಅಂತಾರೆ. ಕೊಂಕಿದೊಡೆಯಂ ಸ್ಮರಚಾಪವನ್, ಚಾಪ ಅಂದರೆ ಬಿಲ್ಲು, ಸ್ಮರಚಾಪ ಮನ್ಮಥನ ಬಿಲ್ಲು, ಕಬ್ಬು. ಕೊಂಕಿದೊಡೆಯಂ, ಕಬ್ಬೇನು ನೀಟಾಗಿರುತ್ತೆ ಮೇಲಿಂದ ಕೆಲವರಿಗೆ, ಅಲ್ಲಲ್ಲಲ್ಲಿ ಗಂಟಿರುತ್ತಲ್ಲ, ಇಳಿ ಕೈ ಬರೆ, ಅದನ್ನೇನು ತಿರಸ್ಕಾರ ಮಾಡಿಬಿಡ್ತಾರ. ಮರುಡೆ ಪೊಲ್ಲಮೆಯ ಲೇಸು ನಲ್ಲರ ಮೈಯೊಳ್, ಇದೊಂದು ಬುದ್ಧಿವಾದ ಮಾತು ಬೇಡ ಹೇಳ್ತಾಳೆ. ನಲ್ಲರ ಮೈಯೊಳ್, ನಲ್ಲರ ದೇಹದಲ್ಲಿ ಪೊಲ್ಲಮೆಯೇ ಲೇಸು,
ಆ ಹೊಲಸಿದೆಯಲ್ಲ ಅದೇ ಚೆನ್ನ, ಆ ಮಟ್ಟಕ್ಕೆ ಹಿಡ್ದಿದ್ದಾಳೆ ಅವಳು. ಆಮೇಲೆ ಹೇಳ್ತಾಳೆ, ಒಲವಾದೊಡೆ ರೂಪಿನ ಕೋಟಲೆ ಏವುದೋ, ಇದೇ ಪದ್ಯದ. ಒಲವು ಉಂಟಾಗೋಯ್ತು, ಇನ್ನು ರೂಪಿನ ಕೋಟಲೆ ಏವುದೋ, ರೂಪ ಕಟ್ಕೊಂಡು ಏನು ಮಾಡಬೇಕು, ಈಗ ನಮ್ಮ ಕಾರ್ಯಮಾಗೆ ಕಾರಣದಿಂದ ಏನು ಫಲ ಅಂತ ಇನ್ನೊಂದು ಮಾತಿಲ್ಲೇ ಬರುತ್ತೆ. ಒಲವು ಆಗೋದ್ಮೇಲೆ ರೂಪು ಹೇಗಿದೆ ಅನ್ನೋದು ಮುಖ್ಯ ಅಲ್ಲ. ಈಗ ಕೆಲಸ ಆಗಬೇಕು, ಚೆನ್ನಾಗಾಗ್ಬಿಟ್ರೆ ಯಾರು ಏನು ಪ್ರಶ್ನೆ ಮಾಡಲ್ಲ, ಬೇಷ್ ಅಂದ್ಬಿಟ್ಟು ಹೊರಡ್ತಿರ್ತಾರೆ. ಚೆನ್ನಾಗಿ ಆಗಲಿಲ್ವೋ ಅವಾಗ ಎನ್ಕ್ವೈರಿ ಶುರು ಆಗೋಗ್ಬಿಡುತ್ತೆ, ಯಾರು ಮಾಡಿದ್ದು ಏನು ಇರ್ತಾ ಇರ್ತಾರೆ. ಹಾಗೆ ಒಲವಾದೊಡೆ ರೂಪಿನ ಕೋಟಲೆ ಇರುವುದು. ಕೋಟಲೆ ಅಂದರೆ ಕಷ್ಟ, ರೂಪದ ಬಗ್ಗೆ ಯೋಚನೆ ಮಾಡಿ ಕಷ್ಟಪಡೋದು ಯಾಕೆ? ಕಾರ್ಯಮಾಗಿ ಕಾರಣದಿಂದ ಫಲವೇನು ಇಲ್ಲೇ ಇದೆ. ಕಾರ್ಯ ಆಗೋದ್ಮೇಲೆ ಕಾರಣದಿಂದ ಫಲವೇನು, ಯಾಕಾಯಿತು, ಕಾರಣ ಏನು, ಅದೆಲ್ಲ ಏನು ಬೇಡ. ಹಿಂದೆನಗೆ ಆತನೇ ಕುಲದೈವಂ, ಇವತ್ತು ನನಗೆ ನನ್ನ ಕುಲದೈವವೂ ಅವನೇ, ಕಾಮದೇವನ್, ಇಂದ್ರಂ, ಚಂದ್ರಂ ಎಲ್ಲ ಅವನೇ ಅಂತ ಹೇಳ್ತಾ ಇದ್ದಾಳೆ. ಎಂದಾಕೆಗೆ ಲಂಚಮನ್ನಿತ್ತು, ಆಗಿನ ಕಾಲದಲ್ಲೇ ಲಂಚ ಕೊಡ್ತಿದ್ರು. ಅಂದರೆ ಏನೋ ಕುತ್ತಿಗೆಯಲ್ಲಿರೋ ಒಂದು ಸರ ತೆಗೆದುಕೊಡ್ತಾರಲ್ಲ ರಾಜರು, ಸಿನಿಮಾದಲ್ಲಿ ನೋಡ್ತೀವಲ್ಲ, ಲಂಚಮನ್ನಿತ್ತು ಎಂದುದನ್ನೆಂದು ಎರವಿಗೊಂಡು, ಎರವಿ ದೂರ ಆಗೋದು. ಅಂದರೆ ಯಾರಿಗೂ ಹೇಳಬೇಡ ಅಂತ ಹೇಳಿದ್ಲು, ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ. ಎರವಿಗೊಂಡು ಕಳಿಪುವುದುಂ ಅವಳು ಸಂಧಿಸಿದೊಡೆ, ಅಷ್ಟೇ, ಹೆಚ್ಚು ಹೇಳಲ್ಲ. ಬಂದಾಗ ಅಮೃತಮತಿ ರಾತ್ರಂ ದಿವಂ. ಅಲ್ಲಿ ಈ ಮಹಾರಾಣಿ ಹೇಗೆ ಹೋಗಿ ಅಷ್ಟಾವಂಕನ ಹತ್ರ ತನ್ನ ಪ್ರೀತಿನ ಹೇಳ್ಕೊಳ್ತಾಳೆ, ಅವನು ತಾನೇ ಹೇಗೆ ಒಪ್ತಾನೆ, ಅವನಿಗೇನು ವಿವೇಚನೆ ಇಲ್ಲವೇ, ಯಾವ ಪ್ರಶ್ನೆನೂ ಕೇಳಬೇಡಿ ಅಂತಾನೆ. ಜೈನ ಧರ್ಮದ ಪ್ರತಿಪಾದನೆ ಕತೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಕೇಳಿಸ್ಕೊಳ್ಳಿ, ಕೊನೆಗೆ ನಿಮ್ಗೆ ಅರ್ಥ ಆಗುತ್ತೆ ಜೈನ ಧರ್ಮ ಯಾಕೆ ಅಂತ. ಅಲ್ಲೇ ಬರೋದು ಸಂಕಲ್ಪ ಹಿಂಸೆ. 2 ರಾತ್ರಂ ದಿವಂ, ರಾತ್ರಿ ಹಗಲು ಆತನೊಳೆ ಸರಿಸಿದಳು ತೆರಪುಗಳಂ. ತೆರಪು ಅವಕಾಶ ಇದ್ದಾಗಲೆಲ್ಲ ಹಗಲು ರಾತ್ರಿ ಎಂದೇ ಹೋಗಿ ಅವನ ಜೊತೆ ಸೇರ್ತಾ ಇರ್ತಾಳೆ. ಆ ವಿಕಟವಾದ ಅಂಗವನ್ನು ಉಳ್ಳವನು ಅಂಥ ದೇವಿಗೆ ರುಚಿ ಇಷ್ಟ ಆಗೋಯ್ತು. ರತಿಫಲಾಸ್ವಾದನದೊಳು ಯಾವುದರಲ್ಲಿ ಇಷ್ಟ ಆಯಿತು? ರತಿಫಲವನ್ನು ಆಸ್ವಾದಿಸುವುದರಲ್ಲಿ, ಅಂದರೆ ಅವನೊಂದಿಗೆ ರತಿಫಲವನ್ನು ಆಸ್ವಾದಿಸುವುದರಲ್ಲಿ ಅವಳಿಗೆ ರುಚಿ ಹುಟ್ಟಿತು. ಈಗ ಬೇವಂ ಮೆಚ್ಚಿದ ಕಾಗೆಗೆ ಮಾವು ಇಳಿದಪ್ಪಂತೆ. ಇಷ್ಟ ಆಗೋದ್ಮೇಲೆ ಬೇವನ್ನು ಮೆಚ್ಚಿಕೊಂಡ ಕಾಗೆಗೆ ಮಾವು ಇಳಿದಪ್ಪಂತೆ. ಈಗ ಬೇವಿನ ರುಚಿ ಮಾವಿನ ರುಚಿ ಎಲ್ಲ ನಮಗೆ ಗೊತ್ತಿರೋದೆ, ಆರೋಗ್ಯ ದೃಷ್ಟಿ ಬಿಟ್ಬಿಡಿ. ಆದರೆ ಕಾಗೆ ಯಾವಾಗ ಒಂದು ಸಲ ಬೇವಿನ ರುಚಿ ಇಷ್ಟ ಆಗ್ಬಿಡುತ್ತೋ ಅದಕ್ಕೆ ಮಾವು ಇಳಿದಪ್ಪಂತೆ. ಮಾವು ಅಷ್ಟೇನು ಇಷ್ಟ ಆಗಲ್ಲ, ಆ ಥರ ಅಂತ ಹೋಲಿಕೆ ಕೊಡ್ತಾನೆ. ಪತಿಯೋಳು ಇಳಿದಾಯಿತು, ಗಂಡನ ಮೇಲೆ ಒಲವು ಕಡಿಮೆ ಆಗೋಯ್ತು. ನೋಡುವ ಹೇಗಾದಳು, ನೋಡುವ, ಮಾತಾಡುವ, ಬಾಯ್ಗೂಡುವ ಸಂದರ್ಭ. ಪದನ್ ಅಮೃತಮತಿಗೆ ಪೂರ್ವಸ್ಥಿತಿಯಂ ಪಾಡಳಿಯುತ್ತಿರೆ. ಪಾಡು ಅಂದರೆ ಚೆನ್ನಾಗಿರೋದು ಅಂತ, ಪಾಡು ಅಂತೆಲ್ಲ ಹೇಳ್ತಾರಲ್ಲ. ಪಾಡಳಿ ಅಂತಂದರೆ ಮೊದಲಿಗಿಂತ ಕೆಟ್ಟದಾಯಿತು. ಮೊದಲಷ್ಟು ಪ್ರೀತಿ ಗಂಡನ ಮೇಲೆ ಇಲ್ಲ, ಯಾವುದರಲ್ಲೂ ಇಲ್ಲ. ಪಾಡಳಿಯುತ್ತಿರೆ ನೋಡಲ್ ಬೇಡಿ ಅಂತ ಆದೇಶ ಸಂಧಿ ಆಗ್ತಾಯಿದೆ. ಯಶೋಧರನೊನ್ಮೆ ಶಯ್ಯಾತಳದೊಳ್, ಅಲ್ಲಿಂದ ಮರೆದು ಹೊರಗಿದರಂತೆ ಓಲಿರೆ, ಅಲ್ಲಿಗೆ ಸೇರಿಸ್ಕೊಂಡ್ಬಿಡ್ಬೇಕು ಪದ್ಯನ. ಅವನೊಂದು ರಾತ್ರಿ ಏನು ಮಾಡಿದ್ದಾನೆ, ಮರೆದು ಹೊರಗಿದನಂತೆ ಓಲಿರೆ. ಮರೆದು ಹೊರಗುವುದು ಅಂದರೆ ನಿದ್ರೆ ಮಾಡೋದು. ಪರಮೆ ಅಂದರೆ ದುಂಬಿ. ಪಗಲ್ ಮುಗಿಯೇ ಸಿಲ್ಕಿ ಕೈರವದಿನ್ ಇರುಳು ಪೊರಮಡುವಂತೆ. ತಾವರೆ ಬೆಳಗ್ಗೆ ಅರಳುತ್ತೆ, ಸಾಯಂಕಾಲ ಮುಚ್ಕೊತ್ತೆ. ಈ ಕನ್ನೈದಿಲ ಇದೆಯಲ್ಲ, ಅದೇ ಕೈರವ ಆಗಬೇಕು. ಕೈವರ ಅಂತಿದೆ, ಕೈರವ ಅಂದರೆ ಕನ್ನೈದಿಲೆ, ಕೈವರ ಅಂತಿದೆ, ಕನ್ನೈದಿಲೆ. ಹಗಲೆಲ್ಲ ಮುಚ್ಕೊಂಡಿರುತ್ತೆ ಮೊಗ್ಗು, ರಾತ್ರಿ ಅರಳುತ್ತೆ. ಈ ದುಂಬೆ ಏನಾದ್ರು ಹೋಗಿ ರಾತ್ರಿ ಅದ್ರೊಳಗೆ ಹೋಗ್ಬಿಟ್ರೆ ಮುಚ್ಕೊಂಡ್ಬಿಡುತ್ತೆ ಬೆಳಗಾಗಿ ಹೇಳೋದಕ್ಕೆ. ಕಾಯಬೇಕು ದುಂಬಿ, ಮತ್ತೆ ರಾತ್ರಿ ಆಗೋರಿಗೆ ಅದು ಬಿಚ್ಕೋಬೇಕಲ್ಲ ಕೈರವ ಕನ್ನೈದಿಲೆ, ಅದು ತಾವರೇನೆ. ಹೊರಮಡುವಂತೆ ದುಂಬಿ ಕನ್ನೈದಿಲೆ ಒಳಗೆ ಹೋಗಿ ಸೇರ್ಕೊಂಡ್ಬಿಟ್ಟು ರಾತ್ರಿ ಆಗದೇ ಕಾಯ್ತಿದ್ದು ಹೇಗೆ ಹೊರಗೆ ಬರುತ್ತೋ ಅದು ಅರಳ್ತಾ ಇದ್ದ ಹಾಗೆ, ಆ ಥರ
ಪೊರಮಡುವಂತೆ ಅರಸನ ತೋಳು ಸೆರೆಯಿ ನುಸುಳ್ದು ರಾಜರ ತೋಳ ತೆಕ್ಕೆಯಿಂದ ನುಸುಳಿಕೊಂಡು ಅರಸಿ ರಾಣಿ ಜಾರನಲ್ಲಿಗೆ ಹೋದಳ್. ಜಾರ ಅಂದರೆ ಆಮೇಲೆ ನಡತೆಗೆಟ್ಟವ, ಅಲ್ಲಿ ಹೋದಳು. ಇಷ್ಟಿದೆ. ವಾಸ್ತವವಾಗಿ ಇದಾದಮೇಲೆ ಏನಾಗಬೇಕಂತಂದರೆ ಸಂಕಲ್ಪ ಹಿಂಸೆ ಅನ್ನೋ ಪದ ಬರಬೇಕಲ್ಲ, ಅದು ಬಿಟ್ಟು ಹೋಗಿದೆ ಇಲ್ಲಿ ಕತೆ. ಅದನ್ನು ಹೇಳ್ತೀನಿ, ಸಾಕಷ್ಟು ಸಂಕ್ಷಿಪ್ತವಾಗಿ ಹೇಳೋಣ. ಈಗ ಯಶೋಧರಂಗೆ ಬಂದು ಮಲ್ಕೊಂಡು ಬಿಟ್ಟಿದ್ದಾನೆ. ಅವಳು ಹೋದಲ್ಲ, ಅವಳು ಹಿಂದೆ ಕತ್ತಿನ ಹಿರಿದು ಹೋದ. ನೋಡೋಣ, ದೋಷದ ಬೆನ್ನೊಳೆ ಸಂಧಿಸುವ ದಂಡದಂತೆ ಅಂತ ಹೇಳ್ತಾನೆ ಕವಿ. ಅವಳು ತಡ ಆಯಿತು ಹೋಗೋದು ಅಂಥೇಳಿ ಅವನು ಕೇರೆ ಹಾವು ಹೊರಳೋ ಹಾಗೆ ಅವನು ಹಾಲತ್ತ ಹೊರಳ್ತಾ ಇದ್ದಾಳೆ. ತಡವಾದುದುಂಟು ನಲ್ಲನೇ ಬಿಡೀ ಮುಳಿಯದಿರ ಅಂತ ಕೇಳ್ಕೊತಾ ಇದ್ದಾಳೆ. ಅವನು ಬೀಡೆ ಮರದ ಹಾಗೆ ಇರೋ ಕಾಲಿಂದ ಒದೀತಾ ಇದ್ದಾಳೆ. ಅವಳು ತಂದಿರುವ ಮಾಲಾಮಳೆಯ ಜಂಗಳನ್ನು, ಗಂಧ ಹೂವಿನ ಹಾರನ ಬಿಸಾಕ್ತಾ ಇದ್ದಾನೆ. ಯಶೋಧರಂಗೆ ತುಂಬ ಆಸೆ ಆಗುತ್ತೆ. ಅವರಿಬ್ಬರೂ ಕತ್ತರಿಸ್ಬಿಡ್ಬೇಕು ಅಂತ ಕತ್ತಿ ಎತ್ತನೆ. ಆಮೇಲೆ ನರಕದ ಹುಡುಗಳು, ಇವರನ್ನು ಯಾಕೆ ನಾನು ಕತ್ತರಿಸೋದು, ನಾನೇ ಅವ್ನು ನರ್ಕಕ್ಕೆ ಹೋಗಲಿ ಅಂದ್ಬಿಟ್ಟು ಆಗಲ್ಲಿ ಧೃತಿ ಬಂದು ಮಣ್ಣೆಂದು ತಡೆಗೆ. ತುಂಬ ಚೆನ್ನಾಗಿದೆ ಎಲ್ಲ ಪದ್ಯಗಳು, ಮುಂದಿನ ಪದ್ಯಗಳು ಕೂಡ. ಧೈರ್ಯ ಬಂದು ಬೇಡ ಅಂತ ತಡೀತಂತೆ. ನಾವು ಅಂದ್ಕೊತೀವಿ ಕೊಲೆ ಮಾಡೋಕ್ಕೆ ಧೈರ್ಯ ಇರಬೇಕು ಅಂತ. ಕವಿ ಹೇಳ್ತಾನೆ, ಕೊಲೆ ಮಾಡೋಕ್ಕೆ ಧೈರ್ಯ ಗಿರಿಯ ಏನು ಬೇಡ, ಆ ಕ್ಷಣದ ಆವೇಶ ಸಾಕು. ಕೊಲೆ ಮಾಡದೇ ಇರೋದಕ್ಕೆ ಇದೆಲ್ಲ ಅಹಿಂಸೆ, ಅದಕ್ಕೆ ಧೈರ್ಯ ಬೇಕು ಅಂತ ಇದೆ ಕವಿದು ಧೃತಿನ ಪದ ಬಳಸ್ತಾನೆ. ಸರಿ, ಮಲ್ಕೊಂಡ. ಅವಳು ಬಂದು ಮಲ್ಕೊಂಡ್ಳು. ಬೇಜಾರಿತ್ತಲ್ಲ, ಬೆಳಗಾಗಿದ್ದು ಒಂದು ತಾವರೆ ಹೂ ತೆಗೆದು ಅವಳು ಮುಖದ ಮೇಲೆ ಹೊಡೆದ. ಸುಮ್ಮನೆ ತಾವರೆ ಹೂವಿಂದ ಹಾ ಅಂದವಳು. ರಾತ್ರಿ ಎಲ್ಲ ಅಷ್ಟೊಂದು ಏಟು ತಡ್ಕೊಂಡೆ, ಇದನ್ನು ತಡ್ಕೊಳಕ್ಕಲ್ವಾ ಅಂದ್ಬಿಟ್ಟ. ಮನಸ್ಸಿಗೆ ತಡಿಲ್ಲ ಅಂತ ಅವಳು ಗೊತ್ತಾಗೋಯ್ತು, ಗಂಡಂಗೆ ಗೊತ್ತಾಗಿದೆ ಅಂತ ಗೊತ್ತಾಗೋಯ್ತು. ಸರಿ, ಅದಕ್ಕೆ ಅವಳು ಮುಂದಿನ ಪ್ಲ್ಯಾನ್ ಮಾಡ್ತಾಳೆ. ಇವನು ಪಾಪ ತಾಯಿ ಹತ್ರ ಬರ್ತಾನೆ, ಕೆಟ್ಟ ಕನಸು ಬಿತ್ತು ಅಂತಾನೆ. ಕೋಳಿ ಬಲಿ ಕೊಡು ಅಂತಾಳೆ, ಬೇಡ ಅಂತಾನೆ. ಹಿಟ್ಟಿನ ಕೋಳಿ ಬಲಿ ಕೊಡ್ತಾರೆ. ಸಂಕಲ್ಪ ಹಿಂಸೆ. ಅವಳು ವಾಸ್ತವವಾಗಿ ಬಲಿ ಕೊಡ್ತಾ ಇಲ್ಲ, ಅದರೊಳಗೆ ಒಂದು ಬೆಂತರ ಸೇರ್ಕೊಂಡ್ಬಿಡ್ತಾವೆ ಹಿಟ್ಟಿನ ಕೋಳಿಗಳಕ್ಕೆ. ಅದು ಹೋದ್ ಕೂಕೊಂಡ್ಬಿಡ್ತು. ಅದನ್ನು ಸಂಕಲ್ಪ ಹಿಂಸೆ ಅಂತಾನೆ ಏನು ಕವಿ. ಅದಕ್ಕೆ ಅವ್ರು 7 ಜನ್ಮಗಳನ್ನು ಎತ್ತುತ್ತಾರೆ. 7 ಜನ್ಮಗಳನ್ನು ಎತ್ತಿ ಪಡಬಾರದು ಪಾಡುಪಟ್ಟು ಕೊನೇ 7ನೇ ಜನ್ಮದಲ್ಲಿ ಕೋಳಿ ಪಿಳ್ಳೆಗಳಾಗಿ ಹುಡ್ತಾರೆ. ಅಲ್ಲಿ ಬಂದು ಯಾವುದೋ ಮುನಿಗಳು ಇವು ಮುಡ್ತವ ಅಂದ್ಬಿಡ್ತಾರೆ. ಏನು ಕತೆ ಶಿಷ್ಯರು ಕೇಳ್ತಾರೆ. ಶಿಷ್ಯರ ಕತೆ ಹೇಳಿದಾಗ ಇವಕ್ಕೆ ಜಾತಿ ಸ್ಮರಣೆ ಆಗುತ್ತೆ. ಜೈನ ಧರ್ಮದಲ್ಲಿ ಇದೊಂದು ಉಂಟು ಕತೆ, ಜಾತಿ ಸ್ಮರಣೆ, ಹಿಂದಿನ ಜನ್ಮದ ನೆನಪಾಗ್ಬಿಡೋದು. ಅವು ಹೋದ್ ಕಿತ್ಕೊಂಡ್ಬಿಟ್ವೆ. ಯಶೋಧರಂಗೊಬ್ಬ ಮಗ ಇದ್ನಲ್ಲ, ಯಶೋಮತಿ ಅಂತ, ಅವನಿಗೊಬ್ಳು ಕುಸುಮಾವಳಿ ಅಂತ ಹೆಂಡತಿ ಇದ್ಲು. ಅಷ್ಟು ದೊಡ್ಡ ಮಗ ಸೊಸೆ ಎಲ್ಲ ಇರುವಾಗ ಇಷ್ಟೆಲ್ಲ ಕತೆ ನಡೆದಿದೆ. ಆ ಹೆಂಡತಿಗೆ ಶಬ್ದವೇದಿ ವಿದ್ಯೆಯನ್ನು ತೋರಿಸ್ತೀನಿ ಅಂತ ಕೋಳಿ ಪಿಳ್ಳೆಗಳು ಬಣ್ಣ ಬಿಡ್ತಾನೆ. ಆಗ ಸತ್ತು ಹುಟ್ಟಿದವರೇ ಅಭಯರುಚಿ ಅಭಯಮತಿ. ಇಷ್ಟನ್ನು ಹೇಳ್ತಾನೆ. ನಾವೀಗ ಕೇಳ್ಬೋದು ಒಂದು ಪ್ರಶ್ನೆ, ಸಂಕಲ್ಪ ಹಿಂಸೆ ಮಾಡಿದ್ದಕ್ಕೆ ಇವರು 7 ಜನ್ಮ ಇರ್ತಿದ್ರಲ್ಲ, ಹಾಗಾರೆ ಅಮೃತಮತಿ ನರಕಕ್ಕೆ ಬಿದ್ದೋಗ್ತಾಳೆ. ಅದು ಅವಳ ಅಭವ್ಯೆ, ಅವಳಿಗೆ ಮೋಕ್ಷ ಇಲ್ಲ, ಅವಳಿಗೆ ವಿಷಯ ಏನು ಬೇಡ. ಅವರಿಗೆ ಅವಳ ವಿಷಯ ಹೇಳೋಕ್ಕೂ ಇಷ್ಟೇ. ಮಾರಿದತ್ತ ಇದ್ದಾನಲ್ಲ, ಹಿಂಸೆ ಮಾಡ್ತಾ ಇದ್ದಾನಲ್ಲ, ಪ್ರತ್ಯಕ್ಷ ಹಿಂಸೆ, ಅವನಿಗೇನು ಶಿಕ್ಷೆ? ಜನ ಹೇಳ್ತಾನೆ, ಅವನು ಜೈನ ಧರ್ಮವನ್ನು ಸ್ವೀಕರಿಸಿದ, ಆದ್ದರಿಂದ ಅವನಿಗೆ ಶಿಕ್ಷೆ ಇಲ್ಲ. ಇದು ಜೈನ ಧರ್ಮದ ಪ್ರತಿಪಾದನೆ. ಈ ಜೈನ ಧರ್ಮದ ಪ್ರತಿಪಾದನೆಯನ್ನು ಮಾಡೋದಕ್ಕಾಗಿ ಅಮೃತಮತಿಯ ವಿಷಯವನ್ನು ತಂದರೆ ನಮ್ಮ ವಿಮರ್ಶಕರು ತುಂಬ ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಕವಿತೆ, ನಾಟಕ, ಸಂಕ್ರಮಣಾನ ಪತ್ರಿಕೆನಲ್ಲಿ ಚರ್ಚೆ ಎಲ್ಲ ಇದೆ. ಇಲ್ಲಿ ಕೆಲವು ಸಾಲುಗಳಿವೆ, ನೋಡ್ಕೊಳ್ಳಿ. ಮನಸ್ಸಿಜನ ಮಾಯಿ ವಿಧಿವಿಳಸನದ ನೆರಂಬಡೆಯ ಕೊಂದು ಕೂಗನೆ ನರರಮ್ಮನು ಒಂದು ಪದ್ಯ ವಾಕ್ಯ ಬಿಟ್ಟೋಗಿದೆ. ಇಲ್ಲಿ ಜನನ ಬಗ್ಗೆ ಒಂದಿಷ್ಟು ಪರಿಚಯವನ್ನು ಕೊಡ್ತಾರೆ, ಅದ್ರ ಮೇಲೆ ಏನು ಪ್ರಶ್ನೆ ಇಲ್ಲ. ಹೆಚ್ಚಿನ ಅಂಕದ ಪ್ರಶ್ನೆಗಳಿಗೆ ಈ ಕೊನೆ ಪ್ಯಾರ ಇದೆಯಲ್ಲ, ಅದಕ್ಕೆ ನಾವು ಉತ್ತರವನ್ನು ಬರೀಬಹುದು. ನಾನು ಆದಷ್ಟು ಸಂಗ್ರಹ ಮಾಡಿ ಹೇಳಿದ್ದೀನಿ. ನಿಮ್ಮ ಮುಂದೆ ಒಂದು PDF ಇಟ್ಕೊಂಡು ಅಥವಾ ಪ್ರಿಂಟೌಟ್ ಇಟ್ಕೊಂಡು, ಪುಸ್ತಕ ಬರುತ್ತೋ ನನಗೆ ಗೊತ್ತಿಲ್ಲ, ಇಟ್ಕೊಂಡು ಇದನ್ನು ನೋಡ್ತಾ ನೋಡ್ತಾ ಕೇಳಿಸ್ಕೊಂಡ್ರೆ, 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ ಕೇಳಿಸ್ಕೊಂಡ್ರೆ
ಇದಿಷ್ಟೇ ಭಾಗವನ್ನು ಇಟ್ಟಿರುವಾಗ ಅಮೃತಮತಿಗೆ ಅವಳ ಗೆಳತಿ ಏನು ಹೇಳಿದಳು, ಅಮೃತಮತಿ ಮತ್ತು ಗೆಳತಿಯರ ನಡುವೆ ನಡೆದ ಸಂಭಾಷಣೆ ಏನು, ಅದರ ಸಾರಾಂಶ ಏನು ಅಂತ ನಿಮಗೆ ಸ್ಪಷ್ಟ ಆಗುತ್ತೆ. ನಮಸ್ಕಾರ.